ಹಾಯ್ ಹಲೋ ನಮಸ್ಕಾರ. ಇವತ್ತೇನಪ್ಪ ಅಂದ್ರೆ ಹಂಗೆ ಹೊಸ ಹೊಸ ಬುಕ್ ಬರ್ತಿರ್ತಾವೆ ನಮ್ಮ ಹತ್ರ. ಹೊಸ ಹೊಸ ಕವಿಗಳು ಬುಕ್ ಎಲ್ಲ ಬರಿತಿರ್ತಾರೆ. ಹೊಸ ಹೊಸ ಕವಿಗಳಿಗೆ ಒಂದು ಅವಕಾಶ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಮ್ಮ ಬುಕ್ ಸ್ಟಾಲ್ ಒಳಗೆ ಎಲ್ಲ ಥರ ಬುಕ್ ಸಿಗ್ತಾವೆ ರೀ. ಈಗ ಯಾವ ತಂದಿನಪ್ಪ ಅಂತಂದ್ರೆ ಮತ್ತು ಬೇರೆ ಬೇರೆ ಬಂದ ನೋಡ್ರಿ. ಧನಿಕರ ದರ್ಪ ಸೇಡಿನ ಸರ್ಪ, ಅರ್ಥಾರ್ಥ ಧರ್ಮ ಧರ್ಮನ ಅಧರ್ಮ. ಮತ್ತು ಯಾವುದಪ್ಪ ಅಂದ್ರೆ ಭೂತಾಯಿಯ ಮಕ್ಕಳು, ಅರ್ಥಾತ್ ಹಣೆ ಬರೋಕ್ಕೆ ಹೊಣೆಯಾರು. ಸೂಪರ್ ಕತೆ ಐತೆ ನೋಡ್ರಿ. ಭೂತಾಯಿಯ ಮಕ್ಕಳು ಅಂದ್ರೆ ರೈತರ ಸಲುವಾಗಿದ್ದದ್ದು ಸ್ಟೋರಿ ಇದು. ಬಂಡ ದರೋಡರಿಗೆ ಗಂಡ ಗರುಡ, ಸಾವುಕಾರ ಕೊಟ್ಟ ಕಾಣಿಕೆ, ಅರ್ಥಾತ್ ಬಡವಣಿಗೆ ಆದ ಅನ್ಯಾಯ. ವಾವ್, ಸೂಪರ್ ಅದ ನೋಡ್ರಿ. ಇದು ಯಾವುದಪ್ಪ ಅಂದ್ರೆ ಶೀಲ, ಅರ್ಥಾತ್ ಸತ್ಯಕ್ಕೆ ಸತ್ಕಾರ ಸುಳ್ಳಿಗೆ ಧಿಕ್ಕಾರ. ಮಗ ತಂದ ಸೌಭಾಗ್ಯ, ರೊಚ್ಚಿಗೆದ್ದ ರೈತನ ಕ್ರಾಂತಿ. ಮತ್ತೊಂದು ಯಾವುದಪ್ಪ ಅಂದ್ರೆ ಸಿಡ್ದೆದ್ದ ಸಿಂಹ ಗರ್ಜನೆ, ಅರ್ಥಾತ್ ಧರ್ಮದ ಖಡ್ಗ. ಒಳ್ಳೆ ಕತೆ ಅದಾವ್ರಿ. ಯಾಕಂದ್ರೆ ಎಲ್ಲ ಒಂದೇ ಥರ ಇರೋದಿಲ್ಲ. ಆ ಕತೆ ಚಂದಿಲ್ಲ, ಈ ಕತೆ ಚಂದಿಲ್ಲ. ಎಲ್ಲ ಕತೆಗಳು ಚಂದ ಇರ್ತಾವೆ. ಮಾಡೋರು ಚಂದ ಮಾಡ್ಬೇಕಷ್ಟೆ. ಒಳ್ಳೆ ಕಲಾವಿದರು ಒಳ್ಳೆ ಆ್ಯಕ್ಟಿಂಗ್ ಮಾಡಿ ಒಳ್ಳೆ ಕಲೆ ತೋರಿಸಿದ್ರೆ ಎಲ್ಲ ಕತೆಗಳು ಚಲೋ ಅದಾವೆ. ಅವು ಚಲೋ ಇವು ಚಲೋ ಅನ್ನೋಕ್ಕಿಂತ ಎಲ್ಲ ಕತೆ ಚಲೋ ಅದಾವೆ. ಇವು ಇಷ್ಟ ಆದವರು ಯಾವ ಸ್ಟೋರಿ ಇಷ್ಟ ಆಕೋ ಅವನು ಮಾಡ್ಬೋದು. ಈಗ ಮತ್ತು ಇವೆಲ್ಲ ಬಂದಾವ ನೋಡ್ರಿ. ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ ರೀ, ಕಾಲ್ ಮಾಡಿರಿ. ಇಷ್ಟೆಲ್ಲ ಬುಕ್ ಮತ್ತು ಹೊಸವು ಬಂದಾವ್ರಿ. ನಿಮಗೆ ಬೇಕಂದ್ರೆ ಕಾಲ್ ಮಾಡಿರಿ, ಸ್ಕ್ರೀನ್ ಮ್ಯಾಗ ಹಾಕಿರ್ತೇವೆ. ಕಾಮೆಂಟ್ನ್ಯಾಗ ನಾಟಕ ಬುಕ್ ಹೆಸರು ಟೈಪ್ ಮಾಡಿದ್ರೆ ನಮಗೇನು ಗೊತ್ತಾಗೋದಿಲ್ಲ. ನಂಬರ್ ಹಾಕಿರಿ ಅಥವಾ ಫೋನ್ ಮಾಡಿ ಕೇಳಿರಿ. ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ಮೆಸೇಜ್ ಮಾಡಿರಿ, ನಾ ವಾಪಸ್ ಮೆಸೇಜ್ ರಿಪ್ಲೈ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇರ್ತೀನಿ, ಫೋನ್ ಭಾಳ ಬರೋದ್ರಿಂದ ರಿಸೀವ್ ಮಾಡೋಕ್ಕಾಗೋದಿಲ್ಲ. ಅದ್ರ ಸಲುವಾಗಿ ರೆಸ್ಪಾನ್ಸ್ ಮಾಡ್ತೀನಿ, ಕಾಲ್ ಮಾಡ್ತೀನಿ ನಾನು ವಾಪಸ್. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಬುಕ್ ಬೇಕಂದ್ರೆ ಕಾಲ್ ಮಾಡಿರಿ. ಧನ್ಯವಾದಗಳು.